ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈದುತ್ತಿನ ಓಟವೇ. ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇರಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ, ಊರಿಗೆ ಗೊತ್ತು ಇದು. ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆಗೂಡಿದು. ಮಮತೆಯ ಮಡಿಲೆ ನಮಗೆ, ಸಿಂಹಾಸನದಂತೆ ನಮಗೆ, ಅನುಬಂಧವಿದೆ ನಮ್ಮ ನೆರಳಲ್ಲಿ, ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲಿ. ಸ್ವರ್ಗಕ್ಕೆ ಎಣಿ ಹಾಕು, ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಗೀತ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈದುತ್ತಿನ ಓಟವೇ. ಸಂತೋಷ ಅಂದರೆ ಗೊತ್ತ, ಬಾಯಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಅದು ಎಷ್ಟು ಕಲ್ಪನೆಯಿಂದ, ಅದು ಎಷ್ಟು ಭಾವನೆಯಿಂದ ಈ ನಮ್ಮ ಹಾಡಾಗಿದೆ. ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರು ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ಕೊನೆವರೆಗೂ ಉಳಿಯುವುದೇ ನಮ್ಮಿ ಸಂಸಾರ. ಭೂಮಿಯ ಕಳೆದಿರುವು ಎಲ್ಲಿಯೂ ನಮ್ಮ ಸಂಭ್ರಮ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಊಟವೇ. ಅಗ್ನಿ, ಇಲ್ಲಿಗೆ 3 ದಿವಸವಾಯಿತಪ್ಪ ಮುಂಗಾರು ಮಳೆ. ಎಲ್ಲರೂ ಹೊಸ ಹರ್ಷದಿಂದ ಬೀಜವನ್ನು ಬಿತ್ತಲು ಹತ್ತಿದ್ದಾರೆ ಭೂಮಿಗೆ. ನಾವು ಎಲ್ಲರ ಜೊತೆ ಬಿತ್ತಿದರೆ ಕೋರಿ ಹೊಡೆಯದೆ ಬರುತ್ತದೆ ಪೈರು. ಅಣ್ಣ ಮತ್ತೆ ತಡೆಯೋಣ, ಬೀಜವನ್ನು ಬಿತ್ತಿ ಆಯ್ತು, ನಡೀರಣ್ಣ ಹೊಲಕ್ಕೆ ಹೋಗೋಣ. ಬಿತ್ತಬಹುದಿತ್ತಪ್ಪ, ಆದರೆ ಅಣ್ಣ ಗೊತ್ತಾಯ್ತಣ್ಣ ನಿನ್ನ ಮನಸ್ಸಿನ ಅರ್ಥ. ಎತ್ತ ಇಲ್ಲದ ಏನು ಮಾಡಬೇಕಂತೂ ಚಿಂತಿಸುತ್ತೀರಣ್ಣ. ಎತ್ತಿನಂತ ಹೆಗಲ ಕೊಟ್ಟ ಹೇಳ್ತಿದ್ದನಲ್ಲ ನಿಮ್ಮ ತಮ್ಮ ಅಗ್ನಿ ಇರೋವರೆಗೆ. ಏಕೆ ಎದುರುತ್ತಿ ಅಣ್ಣ, ಏಕೆ ಎದುರುತ್ತಿ? ಹೌದು ಮಾವಂದ್ರೆ, ನಾನು ನಿಮ್ಮ ಜೊತೆ ಬಂದು ಹೊಲವನ್ನು ನೋಡುತ್ತೇನೆ, ನನ್ನನ್ನು ಕರ್ಕೊಂಡು ಹೋಗುವ. ತುಂಗ, ಈ ನಿನ್ನ ಮಡಿಲಲ್ಲಿ ಈ ನನ್ನ ಮಗುವಿನ ಉದರದಿಂದ ಈ ನಿನ್ನ ಒಡಲಿಗೆ ಉಡಿಯನ್ನು ಕಟ್ಟಿ ಉದರಿಸಿ ಬಿಡು ಈ ಭೂಮಿ ತಾಯಿಯ ಬೀಜವನ್ನು. ನಡೀರಿ ಹೋಗೋಣ.
ನಿಲ್ಲಿಸಲೇ ಬೊಬ್ಬಾಯಿ ನನ್ನ ಮಕ್ಕಳ, ಯಾರಪ್ಪನ ಜಾಮೀನದ ಬೀಜ ಬಿತ್ತ ಕತ್ತಿರಿ? ಅದನ್ನ ಕೇಳಕ್ಕೆ ನೀನೇ ಅವನಲೇ. ಲೇ ನನಗಾಗಿ ಮಾತನಾಡುವ ತಿರುಮಾಕಿನ ಮಕ್ಕಳ, ತೆಗೆದುಕೋ ಈ ಕಾಗದವನ್ನ. ನೀವು ಚಿಕ್ಕ ವಯಸ್ಸಿದ್ದಾಗಲೇ ನಿಮ್ಮಪ್ಪ ಬರೆದ ಕೊಡ್ತಾನೆ 2 ಎಕರೆ ಜಾಮೀನವನ್ನು. ಆಗ ಜಾಮೀನಲ್ಲಿ ನಿಂತುಕೊಂಡಿದ್ದರೆ ನಿಮ್ಗೆಲ್ಲರ ಅಲ್ಲೇ ಮುಚ್ಚಿ ಸಾಕುತ್ತಿದ್ದೇನೆ. ಮಕ್ಕಳ ಮಾತ್ರ ಎಲ್ಲಾ ಸಾಕ್ಷಿ ಅಂದ್ರ ನಮ್ಮ ಮಾತ್ರ ಇಲ್ಲಿ ಊರು ಒಳಗೆ ಹೋಗಿ ಬಿಡ್ತಿದ್ದಿಲ್ಲ ಅವ್ರಲ್ಲೇ ಮಕ್ಕಳ. ಜಾಸ್ತಿ ಮಾತನಾಡಿದರೆ ಈ ಮಣ್ಣಗೆ ಮುಚ್ಚಾಕಿ ಬಿಡುತ್ತೆ. ಲೇ ಗೌಡ, ಮೋಸ ಮಾಡಿ ಬಿಟ್ಟೆಯ ಮಗನೇ. ಅಣ್ಣ ಏನು ಮಾಡಬೇಕು ಹೇಳಣ್ಣ ಇವನನ್ನು. ನಿನ್ನ ತಮ್ಮನಿಗೆ ಒಂದು ತಿಳಿಸಲೇ, ನೀವು ಅರಿದ ಛತ್ತಿರುವುದ ಡೂಪ್ಲಿಕೇಟ್ ಪತ್ರ, ವರ್ತಲ ಪತ್ರ ಹಾಲಲ್ಲ ಗುಟ್ಟದ ಜಾಗದಲ್ಲಿ ನನ್ನ ಮನೆಯಲ್ಲಿ ಇಟ್ಟು ಬಂದಿದ್ದೇನೆ. ಎನ್ನ ನೀವು 5 ನಿಮಿಷ ಅಲ್ಲಿದ್ದರೆ ನಿಮ್ಮನ್ನೆಲ್ಲ ಮುಚ್ಚಿ ಸಾಕುತ್ತಿದ್ದಾರೆ. ನಮ್ಮ ತಂದೆ ಬರೆದು ಕೊಟ್ಟಿದ್ದಾನೆ 2 ಎಕರೆ ಜಮೀನು ಮಾತ್ರ. ಆದರೆ ಅದನ್ನು ಹಂಚಿಕೊಟ್ಟಿಲ್ಲ. ಈಗ ನಮ್ಮ ತಂದೆಗೆ ನೀನು ಒಬ್ಬ ಚಿಕ್ಕ ಮಗನೆಂದು ನಾನು ಹಂಚಿಕೊಡುತ್ತೇನೆ. ಇನ್ನು 5 ಸೆಕೆಂಡಿನಲ್ಲಿ ಈ 1 ಎಕರೆ ಪಟ್ಟಿ ಬಿಟ್ಟು ಮುಂದೆ ಕಾಣುವ 2 ಎಕರೆ ಪಟ್ಟಿಯಲ್ಲಿ ನಿಂತರೆ ಸರಿ. ಇಲ್ಲ ಅಂದರೆ ಈ ಗಂಡು ಕಚ್ಚಿಯನ್ನು ಹಾಕಿಕೊಂಡ ನಿಂತ ಈ ಹೆಣ್ಣು ನಾಯಕರು ಇಲ್ಲೇ ಉರಿಯುತ್ತಾರೆ ನಿನ್ನ ಗಡವನ್ನು. ಏ ದುರ್ಗ, ಏ ಭದ್ರ, ನೀವಿಲ್ಲೇ ಬಾಯಿಗೆ ಬರ ಹೇಳ್ತೇನೆ ಜೊತೆ. ನಾನೀಗ ಇವರ ಮಡದಿ. ಎಲ್ಲೋ ಗೌಡ, ಮರಣ ಬೇಕಂದ್ರೆ ಇಲ್ಲಿಂದ ಸುಮ್ಮನೆ ನಿಂತ್ಕೊಳ್ಬೇಕು. ನಿನ್ನ ಜೀವ ಬೇಕಂದ್ರೆ ಇಲ್ಲಿಂದ ಹೊರಟು ಹೋಗ್ಬೇಕು. ಗೌಡ, ನಮಗೆ ಕೊಟ್ಟಿರೋದು 5 ನಿಮಿಷ, ನಮ್ಮನ್ನು ಕೊಟ್ಟಿರೋದು 5 ಸೆಕೆಂಡ್. ಇದು ಆಗಿ ಹೋಗುತ್ತದೆ ಮಗನೇ. ಎಲ್ಲೂ